ಒಂದೇನಾಗ್ಬಿಟ್ಟೈತೆ ಒಮ್ಮೆ ಪಾಪ ಮಹಾರಾಷ್ಟ್ರದಾಗಿರುವಂಥ ಒಬ್ಬ ಮನುಷ್ಯಾಗ ಕರ್ನಾಟಕಕ್ಕೆ ಹೊರವಾಗ ಭಾಳ ದೂರ ಬೆಂಗಳೂರು ಕಡೆ ಏನಾಗೈತಿ ನೌಕರಿ ಆಗೈತಿ. ನೌಕರಿಗೆ ಹೋಗ್ಬೇಕವ. ಅವಾಗ ನಂಗೆ ಮೊಬೈಲ್ ಇರಲಿಲ್ಲ. ಅವಾಗ ಇಲ್ಲಿಂದ ಹೋಗ್ಬೇಕಾದ್ರೆ ಅವೇನು ಮಾಡವ, ವಾರಕ್ಕೊಮ್ಮೆ ಬಂದು ಶನಿವಾರ ಐತಾರ ಇದ್ದು ಮತ್ತು ಸೋಮವಾರ ಹೋಗ್ಬಿಡವ. ಅಲ್ಲಿ ಮಟ್ಟ ಏನು ಪತ್ರ ಇರ್ತಿದ್ದಿಲ್ಲ, ಮೊಬೈಲ್ ಫೋನ್ ಅಂತೂ ಮೊದಲ ಇರ್ತಿದ್ದಿಲ್ಲ ನೋಡ್ರಿ. ಯಾವಾಗ ಹಿಂಗೆ ಬಂದು 1-2 ದಿವಸ ಇದ್ದು ಮತ್ತು ಮರುದಿವ್ಸ ಸೋಮವಾರ ದಿವಸ ಡ್ಯೂಟಿಗೆ ಹೊಂಟಾನ. ಅವರ ಕೇಳ್ರಿ, ನಿಮ್ಗೆ ಹೇಳತ್ತೀನಿ. ಯಾವಾಗ ಹಿಂಗೆ ಡ್ಯೂಟಿಗೆ ಹೊಂಟಾನ, ಡ್ಯೂಟಿಗೆ ಹೋಗುವಂಥ ಟೈಮ್ದೊಳಗೆ ಯಾರೋ ಬಸ್ನ್ಯಾಗ ಅವನದು ಪರ್ಸ್ ಗಿರ್ಸ್ ಎಲ್ಲ ಕಳುವು ಮಾಡಿಬಿಟ್ರ. ಪರ್ಸ್ ಕಳುವು ಮಾಡ್ಯಾರಲ್ಲ, ಅವ್ನಿಗೆ ಸಮಸ್ಯೆ ಬಂದಿದ್ದು. ಪರ್ಸ್ ಹೋಗೈತೆ ಅಂತ ಸಮಸ್ಯೆ ಬಂದಿಲ್ಲ. ಅಲ್ಲಿ ಹೋಗ್ಬೇಕಾದ್ರೂ ಅವನದೇನು ID ಕಾರ್ಡ್ ಇತ್ತಲ್ಲ, ID ಕಾರ್ಡ್ ಅದ್ರೊಳಗೆ ಇಟ್ಟಿದ್ದ, ಅದನ್ನು ತೊಗೊಂಡು ಹೋಗ್ಬಿಟ್ಟ. ನಾವು ಕಳ್ಳ ತೊಗೊಂಡು ಹೋಗಿದ್ದನ್ನು ನೋಡಿ ಏನಾದರೂ ಮಾಡಿ ಮತ್ತೆ ಬಂದೀನಿ, ಇನ್ನೇನು ಹೋಗ್ಬೇಕು, ಆ ಕಡೆನೂ ಹೋಗಂಗಿಲ್ಲ ಈ ಕಡೆನೂ ಹೋಗಂಗಿಲ್ಲ, ಅರ್ಧ ದಾರಿ ಬಂದೀನಿ, ಹೋಗಿ ಏನಾರು ಮಾಡ್ಕೊಂಡು ಏನಾರು ಮಾಡಿ ಒಳಗೆ ಹೋಗ್ಬೇಕಂತ ತಿಳ್ಕೊಂಡು ಅಲ್ಲಿ ಹೇಳ್ದ. ವೃತ್ತ ಅಂತ ಹೇಳಿದ, ನನಗೆ ಹಿಂಗಾಗೈತ್ರಿ, ಅದ್ರ ಸಂಬಂಧ ID ಕಳ್ದೈತಿ, ನಾ ಮತ್ತೆ ಅದನ್ನು ಇನ್ನೊಂದು ಮಾಡಿಸ್ಕೊಂತೀನಿ, ಅವಕಾಶ ಕೊಡ್ರಿ ಅಂದ. ಪ್ರಾಮಾಣಿಕ ಇದ್ದಿದ್ದು ನೋಡಿ ಒಳಗೆ ಬಿಟ್ರು ಅವ್ರು. ಇವತ್ತನ್ನು ಪಾಡಿ ತಾವು ಹೋಗ್ಯಾನ, ಅದನ್ನ ಮನೆ ಫೋನ್ ಹಚ್ಚಿ ಹೇಳ್ಬೇಕಲ್ಲ, ಫೋನ್ ಇಲ್ಲ. ಯಾವಾಗಾರ ಒಮ್ಮೆ ಕಾಯಿನ್ ಬಾಕ್ಸ್ನಾಗ ಹಾಕಿ ಮಾತಾಡವ, ಮೊಬೈಲ್ ಇರಲಿಲ್ಲ. ಅವಾಗ ಏನು ಹೇಳೋದು ಬಿಡು ಇಂಥವೆಲ್ಲ ಅಂತ ತಿಳ್ಕೊಂಡು ಸುಮ್ಮನಾಗ್ಯಾನ. ತೊಗೊಂಡು ಕಳ್ಳು ಭಾಳ ಪ್ರಾಮಾಣಿಕ ಇದ್ದವ. ನನಗೆ ಬೇಕಾಗಿದ್ದು ರೊಕ್ಕ. ಈ ID ಕಾರ್ಡ್ ತೊಗೊಂಡು ನಾ ಏನು ಮಾಡಲಿ, ಅವ ವಿಚಾರ ಮಾಡಿದ, ಹೆಂಗಾರ ಮಾಡಿ ಅವ್ನ ಮನೆಗೆ ಮುಟ್ಟಿಸ್ಬೇಕಂತ ಅವ್ನಿಗೆ ವಿಚಾರ ಬಂತು. ಕಳ್ಳರೊಳಗೂ ಇಂಥ ಪ್ರಾಮಾಣಿಕರು ಇರ್ತಾರಂದ್ರೆ ಲೆಕ್ಕ ಹಾಕೊಡ್ರಿ ನೀವು. ಅವನ ID ಕಾರ್ಡ್ ನೋಡಿದ, ಇಂಥಲ್ಲಿ ಅಡ್ರೆಸ್ ಇತ್ತು, ಅವನು ಕೊಡಕ್ಕೆ ಹೋದ್ರೆ ನಾನು ಹೊಡಿತಾನ. ಅವ ಇಲ್ಲಿ ಹೆಂಗಾರ ಮಾಡಿ ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಬಂದ, ಅಡ್ರೆಸ್ ಹಿಡ್ಕೊಂಡು ಬಂದ ಕೂಡ್ಲೇನ ಈ ಮನೆಗೆ ಬಂದು ಕುಂತ ಕೂಡ್ಲೇನ ಕದ ಹಿಂಗೆ ಬಡ್ದ. ಯಾರು ಬಂದಾರಂತ ತೆಗೆದು ನೋಡ್ತಾರ, ಅಪರಿಚಿತ ವ್ಯಕ್ತಿ ಇದ್ದ. ಪಟ್ನ ಹಿಂಗೆ ID ಕಾರ್ಡ್ ಹಿಡ್ಕೊಂಡು ನಿಂತು ಹಿಂಗೆ. ನಾನು ನಿಮ್ಮ ಕುಂತವ್ರಿಗೆಲ್ಲ ಕೇಳ್ತೀನಿ, ನಿಮ್ಮ ಯಜಮಾನ್ರದ ID ಕಾರ್ಡ್ ಅವ್ನು ಗೊತ್ತಿಲ್ಲಾರ್ದಂಗೆ ಬ್ಯಾರೆದವ್ ತೊಗೊಂಬಂದು ಕೈಯಾಗ ಕೊಟ್ಟನಂದ್ರೆ ಮನುಷ್ಯಗೆ ಏನು ಸಂಶಯ ಚಲೋ ಆಕೈತಿ, ಏನಾಗೈತೋ ಏನು ಸದ್ಯ. ನಮ್ಮ ಯಜಮಾನ್ರ ID ಕಾರ್ಡ್ ಇವನ್ ಕೈಯಾಗ ಹೆಂಗೆ ಬಂತು ಅಂತ ತಿಳ್ಕೊಂಡು ಮನುಷ್ಯ ವಿಚಾರ ಮಾಡ್ತಾರಿಲ್ಲ. ಯಾಕೆ ನಮ್ಮ ಯಜಮಾನ್ರ ID ಕಾರ್ಡ್ ನಿನ್ನ ಕೈಯಾಗ ಹೆಂಗೆ ಬಂತು, ಅವ್ರದ್ದು ವೋಟರ್ ID ನಿನ್ನ ಕೈಗೆ ಹೆಂಗೆ ಬಂತು, ಅವ್ರ ಪರ್ಸ್ ನಿನ್ನ ಕೈಗೆ ಹೆಂಗೆ ಬಂತು, ಹಿಂಗೆ ಪ್ರಶ್ನೆ ಹಾಕಿದಾಗ ಮತ್ತವ ಬಂದವ ಪ್ರಾಮಾಣಿಕ ಇದ್ದ. ಆದ್ರೆ ಅವ ಇಲ್ಲ, ನಿಮ್ಮ ಯಜಮಾನ್ರು ಬಸ್ನಾಗ ಹೊಂಟಿದ್ರು, ನಾನು ಅವ್ರು ಪಿಕ್ ಪ್ಯಾಕೆಟ್ ಮಾಡೀನಿ, ಅದಕ್ಕೆ ಅದನ್ನ ಕೊಡಕ್ಕೆ ಬಂದಿನಿ ಅಂದ್ರೆ ಸುಮ್ಮನೆ ಬಿಟ್ಟಿರಿ ನೀವು? ಸುಮ್ಮನೆ ಬಿಡ್ತಿದ್ರೆ ಅವ ಮತ್ತೆ ಹೆಂಗಾರ ಮಾಡಿ ಮುಟ್ಟಿಸಿ ಹೋಗ್ಬೇಕಲ್ಲ ಅಂತ ತಿಳ್ಕೊಂಡು ಒಂದು ಸುಳ್ಳು ಹೇಳಿದ್ ನೋಡ್ರಿ. ನಾವು ನಿಮ್ಮ ಯಜಮಾನ್ರು ಒಂದ ಗಡೆಗೆ ಹೊಂಟಿದ್ದೀವ್ರಿ, ಬಸ್ನ್ಯಾಗ ಮುಂದೆ ಕುಂತಿದ್ರು, ಎಷ್ಟೇ ಆಕ್ಸಿಡೆಂಟ್ ಆಗಿ ನಿಮ್ಮ ಯಜಮಾನ್ರು ಅಲ್ಲೇ ಹೋಗೇ ಬಿಟ್ಟಾರ ಅಂತ ಇಷ್ಟು ಸುದ್ದಿ ಕೊಟ್ಟವ. ಮತ್ತೆ ಅಲ್ಲೆಲ್ಲ ನೋಡಿದ್ರು ಫೋನ್ ಇಲ್ಲಾರ್ದಕ್ಕೆ ನಿಮ್ಗೆ ತಿಳಿಸೋದು ಭಾಳ ಕಷ್ಟ ಆಯ್ತು. ಹಿಂಗಾಗಿ ಎಷ್ಟೇ ಅವ್ರು ಏನದಾರಲ್ಲ ಅವರ ಮಣ್ಣು ಮಾಡಿಬಿಟ್ರು. ಅಟ್ಲೀಸ್ಟ್ ವಿಷಯನಾರ ತಿಳಿಸ್ಬೇಕಂತ ತಿಳ್ಕೊಂಡು ಅವ್ರ ಪಕ್ಕದ ನಾ ಕುಂತಿದ್ನಲ್ಲ, ಇವನ್ನೆಲ್ಲ ತೊಗೊಂಬಂದು ನೀನು ಕೊಡಾಕ್ ಬಂದಿ ನೋಡ್ರಿ ಅಂತ ಅಂದ್ಕೂಡ್ಲೇನ ಆ ಹೆಣ್ಮಗಳು ಚಲೋ ಮಾಡಿದ್ ನೋಡ್ರಿ, ಹಂಗೆ ಬಾಯ್ ಬಡ್ಕೊಳಕತ್ಲು, ಇದ್ದು ಬಳಿ ಹೊಡ್ಕೊಳಕತ್ಲು. ಹಂಗೆ ಏನು ಮಂದಿ ಕುಡ್ದ ಎಲ್ಲಾರು ಕುಡಿದ್ರು, ನಾ ಕುಡ್ ನೀ ಕುಡು ಅಂತೇಳಿ ಹೋಗ್ಯಾನ. ನಾವು ಅವರ ಸತ್ತಾನನ್ರಿ, ಬರೇ ಸತ್ತಾನಂತ ಸುದ್ದಿ ಕೇಳ್ಯಾರ ಇವರು. ಎಲ್ಲಾರು ಕುಡಿದ್ರು, ಏನ್ ಮತ್ತೆ ಆಗೋದು ಆಗಿಬಿಟ್ಟೈತಿ, ಏನ್ ಮಾಡಾಕೈತಿ ಅಂತ ತಿಳ್ಕೊಂಡು ಎಲ್ಲಾರು ಬಂದು ಅಗದಿ ಚಂದ ಎಲ್ಲ ಹೆಣ್ಮಗಳು ಬಿಳಿ ಬಟ್ಟೆ ಉಡಿಸಿ ಒಂದು ಫೋಟೋ ಹಾಕಿ ಮಾಲೆ ಹಾಕೇ ಬಿಟ್ರೆ ಸತ್ತಾನ. ನಾವು ನಿಮ್ಗೆ ಕೇಳಕತ್ತೀನ, ಸತ್ತಿಲ್ಲ. ಯಾವಾಗ ಹೋಗಿ ಮಾಲೆ ಹಾಕಿದ್ರು ಮತ್ತೆ ವಾರಕ್ಕೊಂಬರವಲ್ಲ ಇವ. 3 ದಿವಸ ಆತು, ಸತ್ತಾರ ಮನೆಯಾಗ 3 ದಿವಸ ದುಃಖ ಇರ್ತದ. ದಿವಸ ಸಾಯವ್ರ ಮನೆಯಾಗ ಯಾರು ಆಡತ್ತಾರ, ಆಯ್ತು ಬಿಡಪ್ಪ ಹೋದ ಮತ್ತೆ ಇನ್ನು ಮುಂದಿನ ಜೀವನ ಬದುಕಬೇಕಲ್ಲ ಅಂತ ಚಂದ ಬದುಕೊಂತಾನ ಹೊಂಟಿದ್ರು. ಅವ್ರು ಹಾಂಗ ಮರ್ಕೊಂತ ಹೊಂಟಿದ್ರು. ಇವ ಏನು ಹೊಳ್ಳಿ ಯಾವಾಗ ಬರ್ಬೇಕಿವ, ಮತ್ತೆ ಶನಿವಾರ ಬರ್ಬೇಕಲ್ಲ. ಶನಿವಾರ ಬರ್ಬೇಕಾದ್ರೆ ಏನಾಗ್ಬಿಟ್ಟೈತಿ ಪರಿಸ್ಥಿತಿ, ಇವ ದಿವಸ ಸಾಯಂಕಾಲ 6 ಗಂಟೆಗೆ ಬರಾವ, ಅಲ್ಲಿ ಬಸ್ ಇರೋದು. ಅವತ್ತು ಬಸ್ ತಪ್ಪಿ ರಾತ್ರಿ ಬರ್ಬೇಕಾದ್ರೆ ಲೇಟ್ ಆಗಿ ರಾತ್ರಿ 1 ಗಂಟೆಗೆ ಬಂದಾರ ಮನೆಗೆ. ರಾತ್ರಿ 1 ಗಂಟೆ ಆಗೈತಿ. ಇಷ್ಟು ಬಡದ ಇಟ್ಟು ರಾತ್ರಿಯಾಗ ಬಂದು ಗಂಡ್ಮಕ್ಳು ಇಲ್ಲದ ಮನೆಯಾಗ ಯಾರು ಬಡಿತಾರಂತ ತಿಳ್ಕೊಂಡು ಹಣಿಕೆ ಹಾಕಿ ನೋಡ್ತಾಳ. ಮುಂದೆ ಇವನ ನಿಂತಿದ್ದ ಕೂಡಲೇ ಅವನು ಹೆಣ್ತಿ ಅಂತಾಳ, ಯಪ್ಪ ಅತ್ತಿ ನೋಡ್ಬಾಯಿಲೆ ನಿನ್ನ ಮಗ ದೆವ್ವಾಗಿ ಬಂದಾನ ಅನ್ಲಕ್ಕಿ. ಸತ್ತಾನವ? ಸತ್ತೇ ಇಲ್ಲ, ಬರೀ ಸತ್ತಾನಂತ ಹೆಸರು ಕೇಳ ಅಟ್ಟ. ಬರೀ ಸತ್ತಾನನ್ನ ಸುದ್ದಿ ಕೇಳಿದ್ದಕ್ಕೆ ಸ್ವತಃ ಗಂಡ ಮುಂದೆ ಬಂದಾನ. ಬಂದ್ರು ಸಹಿತ ದೆವ್ ಬಂದಾನ ಅಂತ ತಿಳ್ಕೊಂಡು ಅತ್ತಿ ಕರೆದ್ಲು. ಅವ್ರ ಅತ್ತಿ ಸುಮ್ಮನೆ ಇರ್ಬೇಕಲ್ಲ. ಅವ್ರವ್ವ, ಯಪ್ಪ ನೀ ಸೊಸಿ ಮೇಲೆ ಬಹಳ ಪ್ರೀತಿ ಇದೆ ನನಗೆ ಗೊತ್ತೈತಿ, ಹಿಂಗೆಲ್ಲ ರಾತ್ರಿ ದೆವ್ವ ಆಗಿ ಬಂದ್ರ ಆಕಿ ತಡ್ಕೊಳಂಗಿಲ್ಲ, ಹೋಗ್ಬಿಡು ತಮ್ಮ ಅಂತ ಅಂತಾಳ. ಅಲ್ಲಿ ಆಕಿಗೆ ಗೊತ್ತಾಗಿದೆ, ಕದ ತೆಗಿರ ಅಂತವ ಅಂತಾನ. ಏನು ಮಾಡಿದ್ರು ಕದ ತೆಗಿಯಕ್ ತಯಾರೇ ಇಲ್ಲ. ಅವ್ರ ಕದ ತೆಗಿಯಕ್ ತಯಾರಿಲ್ಲ, ಏನೋ ಆಗಿರ್ಬೇಕು ಬಿಡು ಅಂತ ತಿಳ್ಕೊಂಡು ಅವ ಅಲ್ಲೇ ಮನೆ ಮುಂದೆ ಮಕ್ಕೊಂಡು ಸೊಳ್ಳಿ ಕಡಿಸ್ಕೊಂಡು ಮುಂಜಾನೆ 6 ಗಂಟೆಗೆ ಎದ್ದು ಮನೆ ಕದ ತೆಗಿಬೇಕು, ಕದ ತೆಗೆದು ಕಸ ಹೊಡಿಬೇಕಂತ ಹೊರಗೆ ಬರ್ತಾರ. ಅಂಗಳದಾಗ ಮುಕ್ಕೊಂಡ ನೀವು ಪುಣ್ಯಾತ್ಮ. ಅಂಗಳದಾಗ ಮುಕ್ಕೊಂಡಿದ್ ನೋಡಿ ಚಿಟ್ಟನ ಚಿರಿದ್ಲಕ್ಕಿ, ನೋಡ್ಬರಿಲ್ಲ ಅಂತ ತಿಳ್ಕೊಂಡು
ಇಲ್ಲಿ ಬಂದು ನೋಡ್ತಾನೆ, ಏನಾಗೈತಿ ನಿಮ್ಗೆ ರಾತ್ರಿಯಿಂದ ಕದ ಬಡಿಯಾಕತ್ತೀನಿ ತೆಗಿವಲ್ರಿ ಯಾಕಂತ ಹಾಂಗ ಅವಸರ ಮಾಡಿ ಒಳಗೆ ಬರ್ತಾನ. ಹೆಂಡತಿ ನೋಡ್ತಾನ, ಕುಂಕುಮನ ಹಾಕೊಂಡಾಳ, ಬಳಿನ ಹೊಡ್ಕೊಂಡಾಳ, ಬಿಳೆ ಬಟ್ಟೆ ಹಾಕೊಂಡು ಒಂದು ದೊಡ್ಡ ಪುಟ್ಟ ಹಾಕಿ ಹಾರ ಹಾಕ್ಯಾರಿ. ಒಂದು ಯಾವ ಜೀವೋ ನೀ ವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ ಗತವತಿ ವಾಯವ್ ದೇಹ ಪಾಯೆ. ಬರೇ ದೇಹದಾಗಿರತಕ್ಕಂಥ ಉಸಿರು ಹೋಗೈತೆ ಅನ್ನುವಂಥ ಸುದ್ದಿ ಕೇಳಿದ್ರೆ ಭಾರ್ಯ ಬಿಬ್ಬತಿ ತಸ್ಮಿನ್ ಕಾಯೆ. ಯಾವ ಅಂಗಾಲಿನಿಂದ ಹಿಡ್ಕೊಂಡು ಮುಡಿವರೆಗೂ ಮುದ್ದಾಡಿರ್ತಕ್ಕಂಥ ನಿನ್ನ ಹೆಂಡತಿನ ನಿನ್ನ ದೇಹವನ್ನು ನೋಡಿ ಗಾಬರಿ ಹಾಕ್ಕಾಳಂತಂದ್ರ ಮತ್ತೆ ಈ ದೇಹದ ನಶ್ವರತೆ ಎಷ್ಟೈತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಈ ಶರೀರ ಅನ್ನುವಂಥದ್ದು ಹೋಗ್ತದ ರೀ, ಎಲ್ಲರಿಗೂ ಗೊತ್ತದ. ಹಲವಾರು ವರ್ಷ ನೆರಳಾಗಿ ನಿಂತ ಮರ, ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. ಒಂದು ಗಿಡ ಹಚ್ಚಿರಂತ ತಿಳ್ಕೊಡ್ರಿ ನೀವು, ಆ ಗಿಡ ಹಲವಾರು ವರ್ಷ ನೆರಳು ಕೊಟ್ಟದ ನಿಮಗೆ. ಎಷ್ಟು ಮಂದಿ ಗೊತ್ತಿರಲಿ, ನಿಜವಾದ ಭಾವೈಕ್ಯತೆಯನ್ನು ಸ್ಥಾಪನೆ ಮಾಡಿರುವಂಥದ್ದು ಯಾವ್ದಂದ್ರೆ ಗಿಡನ. ಯಾವ್ದಾರ ಒಂದು ಗಿಡ ಗುಡಿ ಕಟ್ಟಿದ್ರಿ ಅಂದ್ರೆ ಅವ್ರ ಭಕ್ತರು ಅಷ್ಟ ಹೋಗ್ತಾರ. ರಾಮ ಮಂದಿರ ಕಟ್ಟಿದ್ರೆ ರಾಮನ ಭಕ್ತರು ಅಷ್ಟ ಬರ್ತಾರ. ಮೊಹಮ್ಮದ್ರ ಗುಡಿ ಕಟ್ಟಿದ್ರೆ ಮೊಹಮ್ಮದ್ರ ಭಕ್ತರು ಅಷ್ಟ ಹೋಗ್ತಾರ. ಮತ್ತೊಂದು ಕೃಷ್ಣನ ಗುಡಿ ಕಟ್ಟಿದ್ರೆ ಕೃಷ್ಣನ ಭಕ್ತರು ಅಷ್ಟ ಹೋಗ್ತಾರ. ಯಾವ್ದಾರ ಗುಡಿ ತಗೊಳ್ರಿ ನೀವು, ಅದಕ್ಕೆ ಸಂಬಂಧಪಟ್ಟ ಭಕ್ತರು ಅಷ್ಟ ಅಲ್ಲಿ ಹೋಗ್ತಾರ. ಆದ್ರೆ ಒಂದು ಗಿಡ ಹಚ್ಚಿ ನೋಡ್ರಿ, ಎಲ್ಲಾ ಧರ್ಮದವ್ರು ಆ ಗಿಡದ ಬಲಕ್ ಬಂದು ನಿಂದಿರ್ತಾರಂದ್ರೆ ಕರೆ ಭಾವೈಕ್ಯತೆಯನ್ನು ಬಿತ್ತುವಂಥದ್ದು ಗಿಡ ಅನ್ನುವಂಥದ್ದನ್ನು ತಲೆಯಾಗಿ ಇಟ್ಕೊಳ್ಬೇಕು. ಕೆಲವು ಮಂದಿ ಅಲ್ಲಿ ಹೋಗಂಗಿಲ್ಲ ಅನ್ನೋರು ಯಾರು ಒಂದ್ ನಿಮಿಷ ಹಿಂಗೇನು ಉಸಿರು ಒಳಗೆ ಹೇಳ್ಕೊಡ್ರಿ ನೋಡ್ರಿ, ಎಲ್ಲರೂ ಉಸಿರು ತೋರಿಗೆ ಒಟ್ಟ ಹೊರಗೆ ಬಿಡ್ಬೇಡ್ರಿ. ಅದನ್ನ ಯಾಕೆ ಬಿಡ್ತೀರಿ? ಮತ್ ತಗೊಂಡಿದ್ದೆಲ್ಲ ನಮ್ದ ಅನ್ನೋದಾಗಿತ್ತಂದ್ರೆ ಅದನ್ನ ಬಿಡುವ ಅಧಿಕಾರ ನಿಮ್ಗೇನೈತಿ? ಬಿಡ್ಬೇಡ್ರಿ, ಅದನ್ನ ಹಿಡ್ಕೊಂಡು ಕುಂದ್ರಿ ಒಂದ್ ನಿಮಿಷ ನೋಡೋಣ. ಒಟ್ಟಂದ್ರೆ ನಾವು ಯಾರು ನಮ್ದು ಇದ್ದಿದ್ದನ್ನು ಯಾವ್ದು ಬಿಟ್ಟು ಕೊಡಂಗಿಲ್ಲ ನೋಡ್ರಿ ಅಂತ ಅಂತಾರಲ್ಲ ಭಾಳ ಮಂದಿ. ಮತ್ ತಗೊಂಡಿ ಅಲ್ಲಿ ಉಸಿರು ತಗೊಂಡು ಒಳಗೆ ನಿಂದಾಗೈತಿ, ಅದನ್ನ ಯಾಕೆ ಹೊರಗೆ ಬಿಡ್ತೀಯಪ್ಪ? ಹೊರಗೆ ಬಿಟ್ರೆ ಮುಗ್ದ ಹೋಯ್ತು. ಅದನ್ನ ಏನಾದ್ರು ಹಿಡ್ಕೊಂಡು ಕುಂತ ಅಂದ್ರೆ ಹೊತ್ಕೊಂಡು ಹೋಗಕ್ ಬಂದು ಬರ್ತಾರ ಅಷ್ಟ. ಇದನ್ನ ತಿಳ್ಕೊಬೇಕಾಗತ್ತದ. ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ನಿನಗೆ ನೆರಳು ಕೊಟ್ಟದ, ಹಣ್ಣು ಕೊಟ್ಟದ, ಎಲ್ಲರಿಗೂ ರೀತಿಯಿಂದ ಪರೋಪಕಾರ ಮಾಡ್ಯಾರ. ಆದ್ರ ಅದು ಮುಂದೆ ಕಡಿತು ಅಂತಂದ್ರೆ ಮತ್ತೆ ನಿನ್ನ ಮನೆ ತೊಲೆಯಾಗಿ ಮತ್ತೆ 100 ವರ್ಷ ನಿನ್ನ ಕೊಟ್ಟಾಗ ಬದುಕ್ತದ. ಹಲವಾರು ವರ್ಷ ನೆಲವನಾಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಎಷ್ಟು ಚಂದ ಐತಿ ನೋಡ್ರಿ. ಎಷ್ಟೋ ವರ್ಷ ನೆಲ ಆಳ್ಯಾನ, ಹೆಣ ಆದ ಮೇಲೆ 3 ದಿವಸನೂ ಉಳಿಯಂಗಿಲ್ಲ ಅಂತಂದ್ರೆ ನಶ್ವರವಾಗಿರತಕ್ಕಂತಹ ಶರೀರವನ್ನ ನೆಚ್ಕೊಂಡು ಭಗವಂತ ಒಂದು ಅವಕಾಶ ಕೊಟ್ಟಾನ, ನನಗೊಂದು ಅವಕಾಶ ಕೊಟ್ಟಾನ, ನಿಮಗೊಂದು ಅವಕಾಶ ಕೊಟ್ಟಾನ. ಇದು ಹೋಗುವುದಕ್ಕಿಂತ ಪೂರ್ವದೊಳಗ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಮುಪ್ಪಿಂದಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಬಾಗಿ ಕೋಲು ಹಿಡಿಯದ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ನೋಡ್ರಿ ಎಷ್ಟು ಚಂದ ಐತಿ. ಮುನ್ನ 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 ಅಗೋದರ್ ಅಗೋದರ್ ಪೈಲಾ ಕಾಯ್ ಕರಾಯ್ಸ. ಫಸ್ಟ್ ಏನ್ ಮಾಡ್ಬೇಕು? ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಇವತ್ತೇನು ಬಹಳ ಚಂದ ನಾವು ಮಂದಿ ಕಾಣಕತ್ತೀವಿ ಅಂದ ಕೂಡ್ಲೇನ ಹಿಂಗ ಇರ್ತೈತೆ ಅಂತ ಮಾಡ್ರಿ. ಏನ್ ನೀವು ಹಿಂಗ ಇರ್ತೈತೆ ಅಂತ ಮಾಡಕ್ ಹೋಗ್ಬೇಡ್ರಿ. ಏನ್ ಬಹಳ ಚಂದ ಇವತ್ತು ಮಕ ಕಾಣಕತ್ತದ, ಒಂದ್ ದಿವ್ಸ ಸುಕ್ ಗಟ್ಟುದ, ಅದು ಗೆರಿ ಬೀಳುದ, ಗೆರಿ ಬಿದ್ದ ಮೇಲೆ ಆ ಶರೀರ ಮುದುಡಿ ಹಾಕೊಂತ ಬರುದ. ಶರೀರತೆ ಇತಿ ಶರೀರ, ಶರೀರತೆ ಇತಿ ಶರೀರ. ಇದು ದಿವಸ ಸೊರಗ್ತದ, ದಿವಸ ಕರಗ್ತದ. ನನಗ್ ಗೊತ್ತಿಲ್ಲ ಅಟ್ಟ, ನೀ ಅಡ್ಡಾಡಿದ್ರು ಕರಗ್ತದ, ನೀ ಅಡ್ಡಾಡ್ಲಿಲ್ಲ ಅಂದ್ರೂ ಕರಗ್ತದ. ಆಯುಷ್ಯ ಅನ್ನುವಂಥದ್ದು ತಿರ್ಕೊಂತ ಹೋಗುದ. ಅದು ಆಯುಷ್ಯವೆಂಬ ರಾಶಿ. ಇದು ಆಯುಷ್ಯ ಅನ್ನುವಂಥದ್ದು ಒಂದು ರಾಶಿ ಇದ್ದಂಗ. ಆಯುಷ್ಯವೆಂಬ ರಾಶಿಯನ್ನ ಕೊಳಗದಾಗಿ ಇಟ್ಕೊಂಡು ಭಗವಂತ ಕುಂತಾನ. ಅಳದು ಕೊಡ್ತಾನಂತ. ಒಂದು ಹಗಲು ಬರ್ತದ, ಒಂದು ರಾತ್ರಿ ಬರ್ತದ. ಹಗಲು ರಾತ್ರಿ ಅನ್ನುವಂಥ ಆಯುಷ್ಯ ನಮ್ದು ಕಳ್ಕೊಂತ ಹೊಂಟದ. ತಲೆಯಾಗಿ ಇಟ್ಕೊಳ್ರಿ. ಆಯುಷ್ಯ ಅನ್ನುವಂಥದ್ದು ದಿವಸ ಹೋಗುದ. ಹೀಗಾಗಿ ನೆರೆ ಕನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ತಲೆಯಾಗಿನ ಕೂದಲು ಭಾಳ ಮಂದಿ ಬೆಳ್ಳಗಾದ ಕೂಡ್ಲೇನ ಕೆಲವು ಮಂದಿ ಚಲವಾಕೈತಿ. ನೋಡ್ಬೇಕು ಎಷ್ಟು ಮಂದಿ ಕೂದಲು ಸಂಬಂಧ ವಿಚಾರ ಮಾಡೋರು ಅದಾರ. ತಲೆಯಾಗಿಂದ ಒಂದು ಕೂದಲು ಬೆಳ್ಳಗಾಯ್ತಂದ್ರೆ ಹಳ್ಳ ಕರಡಿ ಮುಂದೆ ನಿಂತ್ಕೊಂಡು ನಂದೊಂದು ಬೆಳಗಾತು, ಅಲ್ಲೂ ತಲೆಯಾಗ ಸಿಕ್ಕಾಪಟ್ಟಿ ಸಾವಿರಾರು ಕೂದಲು ಕರಗದವಲ್ಲ, ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಿಲ್ಲ. ಬರೀ ಬೆಳ್ಳಗಾಗಿದ್ದನ್ನು ವಿಚಾರ ಮಾಡ್ಕೊಂಡು ಹೋದ್ರೆ ಒಂದು ಹೇರ್ ಡ್ರೈ ತಂದ್ರೆ ಹೇರ್ ಡ್ರೈ ತಗೊಂಬಂದು ಕರೆದು ಹಚ್ಕೊಂಡು ಖರಾಪ್ ಹೊಡ್ಕೊಂಡು ಅಡ್ಡಾಡಕ್ ಹತ್ತಿದ್ರ, ಅವಾಗ ಖರಾಪ್ ಹೊಡ್ಕೊಂಡು ಅಡ್ಡಾಡಬೇಕಾದ್ರೆ ಕೂದಲಕ್ಕೆ ಹಚ್ಚಿದ್ರ ಬಣ್ಣ ಅಂತೈತಂತ. ಎಷ್ಟು ಚಂದ ನಾನು ಬಣ್ಣ ಹಚ್ಕೊಂಡು ಮಿಂಚ್ಕೊಂತ ಅಡ್ಡಾಡಕತ್ತಿ ಮಗನ, ಅಡ್ಡಾಡು. ನನ್ನ ಬಣ್ಣ ಹೋಯ್ತಂದ್ರೆ ಜಗತ್ನಾಗ ನಿನ್ನ ಬಣ್ಣ ಏನ್ ಅನ್ನೋದು ಗೊತ್ತಾಕೈತಿ ಮಂದಿಗೆ ಅಂತ ಹೇಳ್ತೈತೆ ಅದು ಬಣ್ಣ. ನೋಡ್ರಿ, ಹಿಂದ್ ಕುಂತವ್ರು ಯಾರು ಚಪ್ಪಾಳಿ ಹೊಡಿಲ್ಲ. ಯಾಕಂದ್ರೆ ನೀವೆಲ್ಲ ಹೇರ್ ಡ್ರೈ ತಂದವ್ರ. ಈ ಹುಡುಗರು ಚಪ್ಪಾಳಿ ಹೊಡ್ಯಾಕತ್ತಾವ. ಬರೀ ಅಲ್ಲಿ ಕುಂತ ಹುಡುಗರು ಹೊಡ್ಯಾಕತ್ತಾವ, ಇಲ್ಲಿ ಕುಂತ ಹುಡುಗರು ಹೊಡ್ಯಾಕತ್ತಾವ. ಅವಕ್ಕೆ ಯಾಕಂದ್ರೆ ಇನ್ನೂ ಬೆಳಗಾಗಿಲ್ಲ ಅವು. ವಿಚಾರ ಮಾಡ್ಕೊಡ್ರಿ, ಕೂದಲು ಮೇಲೆ ಎಷ್ಟು ವ್ಯಾಮೋಹ ಐತಿ ಮನುಷ್ಯಾಗ ಅಂತಂದ್ರ
ತಲೆಯಾಗಿನ ಕೂದಲು ಬೆಳ್ಳಗ ಆಗಾಕತ್ತಾವ ಅಂದ್ರ ಇಲ್ಲಿ ಕುಂತವ್ರೆಲ್ಲ ತಾಯಂದ್ರು ತಿಳ್ಕೊಬೇಕು, ನೀವು ತಿಳ್ಕೊಬೇಕು. ಏನ್ ತಿಳ್ಕೊಬೇಕು? ತಲೆಯಾಗಿನ ಕೂದಲು ಬೆಳ್ಳಗ ಆಗಾಕತ್ತಾವ ಅಂದ್ರ ತಿಳ್ಕೊಳ್ಳುವಂತ ರೀತಿ ಹೆಂಗಿರ್ಬೇಕು ಅಂತಂದ್ರೆ, ಈಗ ಊಟಕ್ಕೆ ಕುಂತಿಯಪ್ಪ ನೀನು, ಊಟಕ್ಕೆ ಮೊದಲು ರೊಟ್ಟಿ ಕೊಟ್ಟಾರ, ಚಪಾತಿ ಕೊಟ್ಟಾರ, ಆಮೇಲೆ ಸ್ವೀಟ್ ಕೊಟ್ಟಾರ, ಕೊನೆ ಕೊಡೋದೇನು? ಪಟ್ನ ಹೇಳ್ಬೇಕು ನನಗೆ. ಲಾಸ್ಟ್ನೇ ಕೊಡೋದೇನು? ಊಟನ. ಅನ್ನ ಕೊಡ್ತಾರಿಲ್ರಿ, ಅನ್ನ ಹೆಂಗಿರ್ತದ? ಅನ್ನ ಹೆಂಗಿರ್ತದ? ವೈಟ್ ಬೆಳಗಿರ್ತೈತಿಲ್ಲ. ವಿಚಾರ ಮಾಡ್ಕೊಳ್ರಿ, ನೆತ್ಯಾಗ ಕೂದಲು ಬೆಳಗಾಗ್ಯಾವ ಅಂದ್ರೆ ಏನ್ ತಿಳ್ಕೊಬೇಕಂದ್ರ, ಊಟಕ್ಕೆ ಕುಂತಾಗ ಎಲ್ಲಾ ಮುಗಿದ ಮೇಲೆ ಕೊನೆಗೆ ನೀಡುದೇನು? ಅನ್ನ. ತಟ್ಟಿ ಒಳಗ ಅನ್ನ ಬಂದೈತಂದ್ರ ಊಟ ಮುಗ್ಯಾಕ್ ಬಂದೈತೆ ಅಂತ ತಿಳ್ಕೊಬೇಕು. ತಟ್ಟಿ ಒಳಗ ಅನ್ನ ಬಂದೈತಂದ್ರ ಊಟ ಮುಗ್ಯಾಕ್ ಬಂದೈತೆ ಅಂತ ತಿಳ್ಕೊಬೇಕು. ನೆತ್ಯಾಗ ಬಿಳಿ ಕೂದಲು ಬರಾಕತ್ತಾವ ಅಂದ್ರೆ ಜೀವನ ಮುಗ್ಯಾಕ್ ಬಂದೈತೆ ಅಂತ ತಿಳ್ಕೊಬೇಕು. ಹಂಗ ತಿಳ್ಕೊಂಡ್ರ ಅಷ್ಟ ಜೀವನ. ಮತ್ತ ಏನ್ ಬೇಕಾದಾಗ್ಲ ನಾನು ಹಾಕೊಂಡು ಬರ್ತೀನಿ ಕರೆದಂತಂದ್ರ ಏನ್ ಹಾಕೊಂಡ್ರು ಬಿಡಂಗಿಲ್ಲ. ಹಲ್ಲು ಹೋದ್ವಂತಂದ್ರೆ ತಿಳ್ಕೊಬೇಕು, ನೀವು ಒಂದೇ ಎಚ್ಚರಿಕೆ ಕೊಡಾಕತ್ತಾನ ಭಗವಂತ. ಹಲ್ಲು ತೆಗದಾನಂತಂದ್ರೆ ಇನ್ನೇನು ಭಾಳ ದಿವಸ ಇಲ್ಲ ಅಂದಂತ ತಿಳ್ಕೊಬೇಕು. ತಲೆಯಾಗಿನ ಕೂದಲು ಬೆಳಗಾಗತ್ತಾವ ಅಂದ್ರೆ ಎರಡನೇ ಎಚ್ಚರಿಕೆ ಕೊಟ್ಟಾನಂತ ತಿಳ್ಕೊಬೇಕು. ಕಣ್ಣು ಮಂಜು ಮಂಜು ಕಾಣಕತ್ತಾವ ಅಂದ್ರೆ ಮೂರನೇ ಎಚ್ಚರಿಕೆ ಕೊಟ್ಟಾನಂತಾನೆ ತಿಳ್ಕೊಬೇಕು. ಇವು ಮೂರು ಬಂದಾಗ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಪಟ್ನ ತಗೊಂಡ್ ಟಿಕೆಟ್ ತಗೊಂಡ್ ಹೋಗೇ ಬಿಡ್ತಾನ ನಾವು. ಎರಡು ಮಾತಾ ಇಲ್ಲ ಅದಕ್ಕೆ. ಇವೆಲ್ಲ ಆಗೋದಕ್ಕಿಂತ ಮುಂಚೆಕ್ ಸಾವು ಬರ್ತೈತೆ ಅನ್ನುವಂಥದ್ದು ಎಷ್ಟು ಮುಖ್ಯ ಐತಲ್ಲ. ಸಾವುಕ್ಕಿಂತ ಮುಂಚೆಕ್ ಮನುಷ್ಯನ್ ಅಂತ ಯಾಕೆ ಈ ಸಾಯುವಂತ ಮನಸ್ಸಿಗೆ ಒದ್ದಾಡಕತ್ತೀಯಪ್ಪ? ಒಬ್ರು ಎಷ್ಟು ಚಂದ ಹಾಡ್ತಾರ, ಯಾಕೆ ಸಾಯುವ ಮನಕ್ಕೆ ಇಲ್ಲ ಸಲ್ಲದ ಬಯಕೆ, ಹೋಗಿ ಬರುವೆನು ಎಂದು ಹೇಳುವ ಹಾಗಿಲ್ಲ, ಮತ್ತೆ ಬರುವೆನೆಂದು ಹೇಳುವ ಹಾಗಿಲ್ಲ. ಯಾಕೆ ಸಾಯುವಂತ ಮನಸ್ಸಿಗೆ ಸಿಕ್ಕ ಒದ್ದಾಡಕತ್ತಿದಿ? ಇದು ಸುಮ್ಮನೆ ಗೊಂದಲ ಮಾಡ್ಕೊಂಡು ಕುಂತಿ. ಇಲ್ಲಿ ಹೋಗವನ ಅದಿ ಅಂತಂದ್ರೆ ಇಲ್ಲಿ ಇದ್ದಂಗಿರ್ಬೇಕು, ಇಲ್ಲಿ ಇರ್ಲಾರ್ದಂಗಿರ್ಬೇಕು, ಇಲ್ಲಿ ಇದ್ದಂಗಿರ್ಬೇಕು, ಇಲ್ಲಿ ಇರ್ಲಾರ್ದಂಗಿರ್ಬೇಕು. ಒಂದು ದಿವಸ ಗದಿಯಾಗ ಕುಂತಿರ್ತಕ್ಕಂಥ ಗುರುಬಸಪ್ಪ, ಶಿವಲಿಂಗಪ್ಪ, ಮುರುಗಪ್ಪ ನಮ್ಮನ್ನ ಕರೀತಾರ, ಸುಮ್ಮನೆ ಎದ್ದು ಹೋಗುವಂಗಿರ್ಬೇಕು. ಎದ್ದು ಹೋಗೋ ಮುಂದೆ ಹಂಗ ಹೋಗಂಗಿಲ್ಲ, 4 ಮಂದಿ ಮನಸ್ಸು ಗೆದ್ದ ಹೋಗ್ಬೇಕು. ಅದು ನಮ್ಮ ಬದುಕಾಗ್ಬೇಕನ್ನುವಂಥದ್ದನ್ನು ನಾವೆಲ್ಲ ತಲೆಗಿಟ್ಕೊಳ್ಬೇಕಾಗ್ತದೆ.